ಪಾಪಿ ಪಾಕಿಸ್ತಾನ ಕದನ ವಿರಾಮ ಉಲ್ಲಂಘನೆಯನ್ನ ಮಾಡಿದ್ದು ಪದೇ ಪದೇ ತನ್ನ ನರಿಬುದ್ಧಿಯನ್ನ ತೋರಿಸ್ತಾನೆ ಇದೆ. ಪಾಕ್ನಿಂದ ಕದನ ವಿರಾಮ ಉಲ್ಲಂಘನೆಯನ್ನ ಮಾಡಲಾಗಿದೆ. ಪಾಕ್ನಿಂದ ಕದನ ವಿರಾಮ ಉಲ್ಲಂಘನೆಯನ್ನ ಮಾಡಲಾಗಿದ್ದು ಈಗಾಗಲೇ ಸಾಕಷ್ಟು ಖಂಡನೆ ವ್ಯಕ್ತವಾಗ್ತಾ ಇದೆ. ಗಡಿ ರಾಜ್ಯಗಳ ಸಿಎಂಗಳಿಗೆ ಅಮಿತ್ ಶಾ ಕರೆ ಮಾಡಿ ಮಾತುಕತೆಯನ್ನ ನಡೆಸಿದ್ದಾರೆ. ಗಡಿ ರಾಜ್ಯದ ಜಿಲ್ಲೆಗಳಲ್ಲಿ ಈಗಾಗಲೇ ಸಾಕಷ್ಟು ಆತಂಕ ಉಂಟಾಗಿದ್ದು ಸಿವಿಲ್ ಡಿಫೆನ್ಸ್ ಡಿಜಿ ಜೊತೆ ಅಮಿತ್ ಶಾ ಮಾತುಕತೆ ನಡೆಸಿದ್ದು ಎಲ್ಲಾ ರೀತಿಯ ಪರಿಸ್ಥಿತಿ ಎದುರಿಸಲು ಸಜ್ಜಾಗುವಂತೆ ಸೂಚನೆಯನ್ನ ನೀಡಲಾಗಿದೆ. ಪಾಕ್ನಿಂದ ಕದನ ವಿರಾಮ ಉಲ್ಲಂಘನೆ ಮಾಡಿದ್ದು ಗಡಿ ರಾಜ್ಯದ ಸಿಎಂಗಳಿಗೆ ಕರೆ ಮಾಡಿ ಅಮಿತ್ ಶಾ ಮಾತುಕತೆಯನ್ನು ನಡೆಸಿದ್ದಾರೆ. ಗಡಿ ರಾಜ್ಯದ ಸಿಎಂಗಳಿಗೆ ಕರೆ ಮಾಡಿ ಎಲ್ಲಾ ರೀತಿಯ ಎಚ್ಚರಿಕೆಯನ್ನ ವಹಿಸುವಂತೆ ಅಮಿತ್ ಶಾ ಮಾತುಕತೆಯನ್ನ ನಡೆಸಿದ್ದು ಪಾಕ್ನಿಂದ ಕದನ ವಿರಾಮ ಉಲ್ಲಂಘನೆಯನ್ನ ಮಾಡಲಾಗಿದ್ದು ಪದೇ ಪದೇ ತನ್ನ ನರಿಬುದ್ಧಿಯನ್ನ ಪಾಪಿ ಪಾಕಿಸ್ತಾನ ತೋರಿಸ್ತಾನೆ ಇದೆ. ಹೀಗಾಗಿ ಎಲ್ಲಾ ರೀತಿಯ ಎಚ್ಚರಿಕೆ ಕ್ರಮಗಳನ್ನ ಕೇಂದ್ರ ಸರ್ಕಾರ ನೀಡ್ತಾ ಇದ್ದು ಸಿವಿಲ್ ಡಿಫೆನ್ಸ್ ಡಿಜಿ ಜೊತೆ ಅಂದ್ರೆ ಗಡಿ ಭಾಗದ ಜಿಲ್ಲೆಗಳಲ್ಲಿ ಮಾತುಕತೆಯನ್ನು ನಡೆಸಿದ್ದಾರೆ. ಎಲ್ಲಾ ರೀತಿಯ ಪರಿಸ್ಥಿತಿಯನ್ನು ಎದುರಿಸಲು ಸೂಚನೆಯನ್ನ ನೀಡಿದ್ದಾರೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ. ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಪ್ರಕಾಶ್, ಲೈವ್ ನಲ್ಲಿ ಕನೆಕ್ಟ್ ಆಗಿದ್ದಾರೆ. ಪ್ರಕಾಶ್, ಗಡಿ ರಾಜ್ಯದ ಸಿಎಂಗಳಿಗೆ ಕರೆ ಮಾಡಿ ಕೇಂದ್ರ ಗೃಹ ಸಚಿವ ಮಾತುಕತೆಯನ್ನು ನಡೆಸಿದ್ದಾರೆ. ಏನೆಲ್ಲ ಸೂಚನೆಯನ್ನ ನೀಡಿದ್ದಾರೆ? ಮುಖ್ಯವಾಗಿ ಈ ಒಂದು ಕದನ ವಿರಾಮ ಉಲ್ಲಂಘನೆ ಆದಂತಹ ಬಳಿಕ ಅಂದರೆ ಈ ಒಂದು ಬೆಳವಣಿಗೆಗಳ ಆದ ಬಳಿಕ ನಿರಂತರವಾಗಿ ಮತ್ತೆ 2 ರಿಂದ 3 ಗಂಟೆಗಳ ಕಾಲ ಪಂಜಾಬ್, ರಾಜಸ್ಥಾನ, ಗುಜರಾತ್, ಜಮ್ಮು ಕಾಶ್ಮೀರದ ಗಡಿ ಪ್ರದೇಶಗಳ ಮೇಲೆ ನಿರಂತರವಾಗಿ ಪಾಕಿಸ್ತಾನ ಡ್ರೋನ್ ದಾಳಿ ಮತ್ತು ಮಿಸೈಲ್ ದಾಳಿಯನ್ನು ಕೂಡ ನಡೆಸಿತ್ತು. ಸೊ ಹಾಗಾಗಿ ಅಲ್ಲಿನ ಏನೆಲ್ಲ ಬೆಳವಣಿಗೆಗಳಾಗಿದ್ದಾವೆ, ಯಾವುದೆಲ್ಲ ಪ್ರದೇಶಗಳಲ್ಲಿ ಹೆಚ್ಚು ಹಾನಿಯಾಗಿದೆ ಅನ್ನುವಂಥದ್ರ ಬಗ್ಗೆ ಮಾಹಿತಿಯನ್ನು ಕೂಡ ಪಡೆದುಕೊಂಡಿದ್ದಾರೆ. ಈಗಾಗಲೇ ಪಠಾನ್ಕೋಟ್, ಬಾರಾಮುಲ್ಲಾ ಸೇರಿದಂತೆ ಸುಮಾರು ಪ್ರದೇಶಗಳಲ್ಲಿ ರಾತ್ರಿನೇ ರೆಡ್ ಅಲರ್ಟ್ ಅನ್ನು ಘೋಷಣೆ ಮಾಡಲಾಗಿತ್ತು. ಸಂಪೂರ್ಣವಾಗಿ ಬ್ಲಾಕ್ಔಟ್ ಅನ್ನು ಕೂಡ ಮಾಡಲಾಗಿತ್ತು. ಸೊ ಹೀಗಾಗಿ ಆ ಭಾಗದ ಜನ ಯಾರು ಕೂಡ ಮನೆಯಿಂದ ಹೊರಗೆ ಬಾರದಂತೆ ಸೂಚನೆಯನ್ನು ಕೂಡ ಕೊಟ್ಟಿತ್ತು ಅಲ್ಲಿನ ಸ್ಥಳೀಯ ಜಿಲ್ಲಾಡಳಿತಗಳು. ಸೊ ಹಾಗಾಗಿ ಅಲ್ಲಿ ನಾಗರಿಕರನ್ನು ಗುರಿಯಾಗಿಸಿಕೊಂಡು ದಾಳಿಯನ್ನು ನಡೆಸಿತ್ತು ಪಾಕಿಸ್ತಾನ. ಸೊ ಹಾಗಾಗಿ ಅಲ್ಲಿನ ನಾಗರಿಕರಿಗೆ ಏನಾದರೂ ಸಮಸ್ಯೆ ಆಗಿದೆಯಾ ಅಥವಾ ಮನೆಗಳಿಗೆ ಏನಾದರೂ ಹಾನಿಯಾಗಿದೆಯಾ, ಪಾಕಿಸ್ತಾನ ಡ್ರೋನ್ ದಾಳಿಯಲ್ಲಿ ಏನಾದರೂ ಹೆಚ್ಚು ಕಡಿಮೆ ಅಥವಾ ನಷ್ಟ ಉಂಟಾಗಿದೆ ಅನ್ನುವಂಥದ್ರ ಬಗ್ಗೆ ಕೂಡ ಮಾಹಿತಿಯನ್ನು ನೀಡಲಾಗಿದೆ. ಆಗಲೇ ಆ ಒಂದು ಗಡಿ ರಾಜ್ಯಗಳಲ್ಲಿ ಕೂಡ ಸಿವಿಲ್ ಡಿಫೆನ್ಸ್ನ ಮುಖ್ಯಸ್ಥರಿಗೂ ಕೂಡ ಕರೆಯನ್ನು ಮಾಡಿ ಅಲ್ಲಿನ ಸ್ಥಿತಿಗತಿಗಳ ಬಗ್ಗೆ ಕೂಡ ಮಾಹಿತಿಯನ್ನು ಪಡೆದಿದ್ದಾರೆ. ಜೊತೆಗೆ ಜನರಿಗೆ ಜಾಗೃತಿಯನ್ನು ಮೂಡಿಸುವಂತಹ ವಿಚಾರದಲ್ಲಿ ನಿರಂತರವಾಗಿ ತಾವು ಕಾರ್ಯಪ್ರವೃತ್ತರಾಗಿರಬೇಕು ಅನ್ನುವಂತಹ ಸೂಚನೆ ಸಲಹೆಯನ್ನು ಕೂಡ ಕೊಟ್ಟಿದ್ದಾರೆ. ಸೊ ಇದೆಲ್ಲವೂ ಕೂಡ ತುಂಬ ಅಲರ್ಟ್ ಆಗಿ ಸೊ ಎಲ್ಲೂ ಕೂಡ ಮೈ ಮರೆಯದೆ ಹಾಗೆ ಗಡಿ ಭಾಗಗಳಲ್ಲಿ ಆ ಒಂದು ಜಿಲ್ಲಾಡಳಿತಗಳು ಜೊತೆಗೆ ಸಿವಿಲ್ ಡಿಫೆನ್ಸ್ನ ಮುಖ್ಯಸ್ಥರುಗಳು ಕೂಡ ಇದ್ದಾರೆ. ಈಗಿರುವಂತಹ ಪ್ರಶ್ನೆ ಏನು ಅಂತ ಹೇಳಿದರೆ, ಕದನ ವಿರಾಮವನ್ನು ಉಲ್ಲಂಘನೆ ಮಾಡಿದಂತಹ ಪಾಕಿಸ್ತಾನಕ್ಕೆ ಭಾರತ ಹೇಗೆ ತಿರುಗೇಟನ್ನು ಕೊಡುತ್ತೆ, ಹೇಗೆ ಉತ್ತರವನ್ನು ಕೊಡುತ್ತೆ ಅನ್ನುವಂಥದ್ದು. ಈಗಾಗಲೇ ಜಮ್ಮು ಕಾಶ್ಮೀರದ ಸುಮಾರು ಒಂದಿಷ್ಟು ಪ್ರದೇಶಗಳಲ್ಲಿ ಅಪರಿಚಿತ ವ್ಯಕ್ತಿಗಳು ಮನೆಗಳ ಬಳಿ ಬರ್ತಾ ಇದ್ದರು, ಜೊತೆಗೆ ಅವರು ಬೇರೆ ರೀತಿಯಲ್ಲಿ ಮಾತನಾಡ್ತಾ ಇದ್ರು, ಸೇನಾ ಸಮವಸ್ತ್ರದಲ್ಲಿ ಇದ್ರು ಅಂತ ಹೇಳಲಾಗ್ತಾ ಇದೆ. ಆದರೆ ಅದಕ್ಕೆ ಇನ್ನೂ ಕೂಡ ಖಚಿತತೆ ವ್ಯಕ್ತಪಡಿಸಿಲ್ಲ. ಒಂದೊಮ್ಮೆ ಏನಾದರೂ ಆ ರೀತಿಯ ಬೆಳವಣಿಗೆಗಳು ಆಯಿತು, ಸೇನಾ ಸಮವಸ್ತ್ರದಲ್ಲಿಯೇ ಅಪರಿಚಿತ ವ್ಯಕ್ತಿಗಳು ಒಳ ನುಗ್ಗಿದ್ರು ಅಂತ ಹೇಳಿದರೆ ಖಂಡಿತವಾಗ್ಲೂ ಕೂಡ ಪಾಕಿಸ್ತಾನ ಮತ್ತೊಂದು ರೀತಿಯಲ್ಲಿ ಅಥವಾ ಮತ್ತೊಂದು ಆಯಾಮದಲ್ಲಿ ಭಾರತವನ್ನು ಟಾರ್ಗೆಟ್ ಮಾಡ್ತಾ ಇದೆ ಅನ್ನುವಂಥದ್ದು ಸ್ಪಷ್ಟ. ಅಂದರೆ ಉಗ್ರರನ್ನು ಒಳನುಸುಳಿ ಅಥವಾ ಒಳಗಡೆ ಕಳಿಸಿ ಭಯೋತ್ಪಾದಕ ಕೃತ್ಯಗಳನ್ನು ನಡೆಸೋದಕ್ಕೆ ಅಥವಾ ಪಾಕಿಸ್ತಾನ ಭಾರತದ ಮೇಲೆ ಪ್ರತೀಕಾರವನ್ನು ತೀರಿಸ್ಕೊಳ್ಳೋದಕ್ಕೆ ಮತ್ತೊಂದು ಹಂತದಲ್ಲಿ ಸಜ್ಜಾಗಿದೆ ಅನ್ನುವಂಥದ್ದು ಗೊತ್ತಾಗುತ್ತೆ. ಸೊ ಅದಕ್ಕೆಲ್ಲವೂ ಕೂಡ ಭಾರತ ಒಂದು ಪ್ರತಿಕ್ರಿಯೆಯನ್ನು ಕೊಡುತ್ತೆ 10 ಗಂಟೆಯ ನಂತರ. ಅದಾದ ನಂತರ ಭಾರತದ ನಿರ್ಧಾರಗಳು, ನಿಲುವುಗಳು ಏನಾಗುತ್ತೆ ಅನ್ನುವಂಥದ್ದು ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಆದರೆ ಪ್ರತಿ ದಾಳಿಯಂತರೂ ಪಡೆಯುತ್ತೆ. ಸೊ ಪಾಕಿಸ್ತಾನ ಇಷ್ಟೆಲ್ಲ ಆದ ಮೇಲೆ ಕೂಡ ತನ್ನ ಒಂದು ಶಕ್ತಿಯನ್ನು ಅಥವಾ ಬೇರೆ ಹಿಂಬದಿಯ ಬಾಗಿಲಿನಿಂದ ಬಂದು ಭಾರತವನ್ನು ಟಾರ್ಗೆಟ್ ಮಾಡ್ತಾ ಇದೆ ಅಂತ ಹೇಳಿದರೆ ಅದು ಯಾವುದಕ್ಕೂ ಕೂಡ ಸಹಿಸೋದಕ್ಕೆ ಆಗೋದಿಲ್ಲ. ಈಗಾಗಲೇ ಪಂಜಾಬ್ ಮತ್ತು ಗುಜರಾತ್ನ ವಾಯು ನೆಲೆಗಳನ್ನು ಕೂಡ
ಪಾಕಿಸ್ತಾನ ಟಾರ್ಗೆಟ್ ಮಾಡಿತ್ತು. ನಿನ್ನೆ ಆ ಒಂದು ಏರ್ ಬೇಸ್ ಮೇಲೆ ದಾಳಿ ಮಾಡುವಂಥದ್ದು, ಡ್ರೋನ್ ದಾಳಿ ಮಾಡುವಂತಹ ಯತ್ನವನ್ನು ಕೂಡ ಮಾಡಿದೆ. ಆದರೆ ಅದನ್ನು ಭಾರತದ ಏರ್ ಡಿಫೆನ್ಸ್ ಸಿಸ್ಟಮ್ ತಡೆದಿದೆ. ಸೊ ಹಾಗಾಗಿ ದೊಡ್ಡ ಮಟ್ಟದಲ್ಲಿ ಹಾನಿ ಏನೂ ಆಗಿಲ್ಲ. ಹಾನಿಯಾಗಿರೋದು ಪಾಕಿಸ್ತಾನದ ಡ್ರೋನ್ಗಳಿಗೆ. ಸೊ ಭಾರತದಿಂದ ಯಾವಾಗ ಮತ್ತೆ ತಿರುಗೇಟು ಪ್ರತಿದಾಳಿಯನ್ನು ಮಾಡೋದಕ್ಕೆ ಆರಂಭ ಆಯಿತು, ಆಗ ನೂರಾರು ಡ್ರೋನ್ಗಳು ಮತ್ತೆ ಪಾಕಿಸ್ತಾನಕ್ಕೆ ವಾಪಸ್ ಆಗಿದ್ವು. ಸೊ ಹಾಗಾಗಿ ಭಾರತ ತುಂಬ ಅಲರ್ಟ್ ಆಗಿದೆ, ಏನು ಮಾಡಬೇಕು ಅನ್ನುವಂಥದ್ರಲ್ಲಿ ಸ್ಪಷ್ಟತೆ ಇದೆ. ಸೊ ಹಾಗಾಗಿ ಪಾಕಿಸ್ತಾನ ಈ ರೀತಿಯ ಬುದ್ಧಿಯನ್ನು ನಿರಂತರವಾಗಿ ಪ್ರದರ್ಶನ ಮಾಡಿದರೆ ಅದಕ್ಕೆ ಬೆಲೆ ತೆತ್ತುವಂಥದ್ದು ಪಾಕಿಸ್ತಾನನೇ ಹೊರತು ಭಾರತ ಅಲ್ಲ. ಸೊ ಅದು ನಿಜ, ಅದು ಪಾಕಿಸ್ತಾನಕ್ಕೂ ಕೂಡ ತುಂಬ ಚೆನ್ನಾಗಿ ಗೊತ್ತಿದೆ. ಈಗಾಗಲೇ ಸುಮಾರು 30ಕ್ಕೂ ಹೆಚ್ಚು ಪಾಕಿಸ್ತಾನದ ಪ್ರದೇಶಗಳು ಸಂಪೂರ್ಣವಾಗಿ ಹಾನಿಯಾಗಿದ್ದಾವೆ. ಸೊ ಹಾಗಿದ್ರೂ ಕೂಡ ಪಾಕಿಸ್ತಾನ ಬುದ್ಧಿ ಕಲಿತಾ ಇಲ್ಲ. ಕಾವ್ಯ.